ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನ ಇವಾಗ 21ನೇ ಕರಗ ಮಹೋತ್ಸವ ನಡೀತಾ ಇದೆ. ನಮ್ಮ ದೇವಸ್ಥಾನ ಹಂಗೆ 45 ವರ್ಷ ಮೇಲೆ ಆಯಿತು. ಇವಾಗ ಬೆಳಿಗ್ಗೆ ಹಾಲಿನ ಕೂಡ ಮೆರವಣಿಗೆ ಕರಗ ಶಕ್ತಿ ಕರಗ ಮೆರವಣಿಗೆ ಮಾಡಿಕೊಂಡು ಇವತ್ತು ಅದ್ದೂರಿಯಾಗಿ ನಡೆದಿದೆ. ನಾಳೆ ಅಗ್ನಿಗೊಂಡ ಪೂಜೆ ಮಾಡಿ ನಾಳೆ ಪುಷ್ಪ ಕರಗ ಮೆರವಣಿಗೆ ಮಾಡಿ ನಾಳೆ 10 ಗಂಟೆ ಮೇಲೆ ಇಲ್ಲಿ ಬಂದು ಸೇರುತ್ತೆ ದೇವಸ್ಥಾನಕ್ಕೆ. ಇನ್ನು ದೇವಸ್ಥಾನದ ಏನೇನಿದೆ ಸರ್? ದೇವಸ್ಥಾನದ ಮೇಯ್ನು ಅಂದರೆ ಮದುವೆ ಆಗದೇ ಇರೋರಿಗೆ ಮದುವೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅರ್ಚನೆ ಮಾಡ್ಕೊಂಡು ಹೋದರೆ ಅರ್ಚಕರು ಅದಕ್ಕಂತ ಇದು ಮಾಡಿಕೊಡ್ತಾನೆ, ಗ್ಯಾರಂಟಿ ಮದುವೆಗಳಾಗುತ್ತೆ. ಅದು ಕೇಳ್ಪಟ್ಟಿವಿ. ದೇವಸ್ಥಾನದ ಅಧ್ಯಕ್ಷರು ಬಂದು ಮುಸ್ಲಿಂ ಅಂತ ಇದ್ರು. ಅದು ಸೊ ಅದು ಹೇಗೆ ಸರ್? ಅವರೆಲ್ಲ ಹೇಗೆ ಪ್ರತಿಕ್ರಿಯೆ ಇದ್ರು? ಅವರು ಮುಸ್ಲಿಮ್ಸ್ ಅವರು ಅಮೀರ್ ಅಂತ ಅವರು ಏನೋ ಒಂದು ದೇವರಿಂದ ಇದಾಗ್ಬಿಟ್ರು. ಇವಾಗ ಎಲ್ಲರೂ ಸೇರಿ ನಡೆಸ್ತಾ ಇದ್ರು. ಅವರು ಅವಾಗಿದ್ದರು. ಅವರು ಒಂದು 15-20 ವರ್ಷದಿಂದ ಅವರೇ ಇದ್ದರು. ಸರ್ ಇನ್ನು ಏನೇನು ಕಾರ್ಯಕ್ರಮಗಳಿದೆ ಸರ್? ಇವಾಗ ಅನ್ನದಾನ ನಾಳೆ ಶನಿವಾರ ಅನ್ನದಾನ 5,000 ಜನಕ್ಕೆ ಅನ್ನದಾನ ನಡೀತದ್ದು. ಮತ್ತು ಭಾನುವಾರ ಮೆರವಣಿಗೆ, ಅಮ್ಮನ ಮೆರವಣಿಗೆ, ಮತ್ತು ಮಡಿಕೆ ಚೆಲ್ಲಾಟ, ಅರ್ಶಿನ ನೀರು, ಹಳದಿ ನೀರು ಚೆಲ್ಲಾಟ, ಮತ್ತು ಸಾಯಂಕಾಲ ಅಮ್ಮನ ಇದು ಮೆರವಣಿಗೆ. ಸಾಯಂಕಾಲ ತಿರ್ಗಾ ಪಟಾಕಿ ಇದು ಮಾಡ್ಕೊಂಡು ಮತ್ತು ಸೋಮವಾರ 5 ದಿವಸ ಸೋಮವಾರ ಮಹಾಮಂಗಳಾರತಿ ಮತ್ತು ಶಾಂತಿ ಪೂಜೆ. ಯಾವತ್ತಿಂದ ಯಾವತ್ತಿನವರೆಗೂ? 1ನೇ ತಾರೀಕಿಂದ 5ನೇ ತಾರೀಕು ತನಕ. ಸರ್ ಈ ದೇವಸ್ಥಾನದ ವಿಶೇಷತೆ ಏನಿದೆ ಸರ್? ಸ್ಪೆಷಲ್ ಅಂದರೆ ಅದೇ ಮೇನ್ ಮದುವೆ ಆಗದೇ ಇರೋರಿಗೆ ಇಲ್ಲಿ ಬಂದರೆ ಅರ್ಚಕರು ಒಂದು ಪೂಜೆ ಮಾಡಿ ಹೋಮ ಮಾಡಿ ಮಾಡ್ತಾರೆ. ಅದು ಖಂಡಿತ ಇದಾಗುತ್ತೆ. ಕೂಡ ಬಂದು ಲಗ್ನ ಮಾಡ್ಕೊಂಡು ಬರ್ತಾರೆ. ಇದುವರೆಗೂ ಎಷ್ಟು ಜನಕ್ಕೆ ಆಗಿದೆ ಸರ್? ಆಗಿದೆ, ಸುಮಾರು ಜನಕ್ಕೆ ಆಗಿದೆ. ಇಷ್ಟಂತ ಹೇಳ ಸುಮಾರು ಜನಕ್ಕೆ ಆಗಿದೆ. ಮುನೀರ್ ಭಾಷಾ ಅಂತ ದೇವಸ್ಥಾನದ ದೊಡ್ಡ ಇವು ಎಲ್ಲರೂ ಮಾಡ್ಕೊಂಡು ಎಲ್ಲರೂ ನಮಗೆ ಜಾತಿ ಬೇರೆ ಯಾವುದು ಇದಿಲ್ಲ, ಎಲ್ಲರೂ ಸೇರಿ ಮಾಡ್ತಾಯಿದ್ವಿ. ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಹಿಂದೂ ಎಲ್ಲನೂ ಮಾಡ್ಕೊತಾ ಇದ್ವಿ ಎಲ್ಲ. ನಮಸ್ಕಾರ, ನನ್ನ ಹೆಸರು ಮುನೀರ್ ಭಾಷಾ ಅಂತ. ನಮ್ಮ ಈ ರಾಜಾಜಿನಗರ ಕ್ಷೇತ್ರದಲ್ಲಿ ಒಂದು ಹಿಂದೂ ಮುಸ್ಲಿಮ್ಸ್ ಅಂತ ಎಲ್ಲರೂ ಒಂದು ಅಣ್ಣ ತಮ್ಮಂದಿರ ಥರ, ಅಕ್ಕ ತಂಗಿರ ಥರ ಎಲ್ಲ ಸಹೋದರತೆಯಾಗಿ ಇರುವಂಥದ್ದು ಒಂದಂದರೆ ಈ ರಾಜಾಜಿನಗರ ಕ್ಷೇತ್ರ. ನಾವೆಲ್ಲರೂ ಇಲ್ಲಿ ಜಾತಿ ಧರ್ಮನೆಲ್ಲ ಮರೆತು ಒಂದು ಒಗ್ಗಟ್ಟಾಗಿ ಈ ದೇವರ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ನಮಗೆ ಯಾವುದೇ ರೀತಿಯಾಗಿ ಇಲ್ಲಿರೋ ಜನರು ತೊಂದರೆನೂ ಇಲ್ಲ, ಏನೂ ಇಲ್ಲ, ಅಣ್ಣ ತಮ್ಮಂದಿರ ಥರ ಸಹೋದರತೆಯಾಗಿ ಬದುಕ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಗಣ್ಯರು ಯಾರು ಬಂದಿದ್ರು ಸರ್? ರಾಮಲಿಂಗ ರೆಡ್ಡಿ ಮಾಜಿ ಸಚಿವರು, ಮತ್ತು ಇವರು ದಿನೇಶ್ ಗುಂಡೂರಾವ್, ಮತ್ತು MLA ನಮ್ಮ ಸುರೇಶ್ ಕುಮಾರು ಎಲ್ಲ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರು ಬರ್ತಾಯಿದ್ದಾರೆ. ಹೌದು, ಹಿಂದೂ ಮುಸ್ಲಿಂ ಅಂದರೆ ಈ ದೇವಸ್ಥಾನದ ಮೂಲಕ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ, ಭಾವೈಕ್ಯತೆ ಏನು ಹೇಳ್ತೀರಿ ಸರ್? ಸರ್, ಭಾವೈಕ್ಯತೆ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. ಬೇರೆ ಯಾವ ರೀತಿಯಲ್ಲೂ ನಮಗೆ ಇದರಲ್ಲಿ ತೊಂದರೆ ಅಂತ ವಿಷಯನೇ ಇಲ್ಲ. ಇನ್ನೊಂದೇನೆಂದರೆ ನಾವು ಅಣ್ಣ ತಮ್ಮಂದಿರಿಗಿಂತನೂ ಜಾಸ್ತಿಯಾಗಿ ನಾವು ಇದು ಮಾಡ್ತಾಯಿದ್ದೀವಿ. ಅಣ್ಣ ತಮ್ಮಂದಿರಿಗಿಂತನೂ ಜಾಸ್ತಿಯಾಗಿ ನಾವು ಒಂದು ಭಾಗಿತ್ವ ಮಾಡ್ತಾಯಿದ್ದೀವಿ. ನಮಗೆ ಖುಷಿ ಆಗುತ್ತೆ ಹೇಳೋಕ್ಕೆ. ಬೇರೆ ಅಲ್ಲಿ ಏನಾಗುತ್ತೆ ಅದು ನಮಗೆ ಬೇಕಾಗಿಲ್ಲ. ನಮ್ಮ ಒಂದು ಕ್ಷೇತ್ರದಲ್ಲಿ, ನಮ್ಮ ಒಂದು ಏರಿಯಾದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರೋದೇ ಒಂದು ದೊಡ್ಡ ವಿಷಯ ಸರ್. ನಮಗೆ ಖುಷಿ ಆಗುತ್ತೆ, ಸಂತೋಷವನ್ನು ಹಂಚ್ಕೊತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ. ಇದೇ ಥರ ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ ಅಣ್ಣ ತಮ್ಮಂದಿರ ಥರ ಮಾಡಬೇಕಂತ ಎಲ್ಲರ ಹತ್ರನೂ ವಿನಂತಿಸ್ತೀವಿ ಸರ್. ಶಬೀರ್ ಭಾಷಾ ಹೆಚ್ಚು ನಮ್ಮ ತಂದೆಯಿಂದ ಅಧ್ಯಕ್ಷರು, ಆಮೇಲೆ ನನಗೆ ಮಾಡಿದ್ದಾರೆ. ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ 40 ವರ್ಷದಿಂದ, ಎಲ್ಲ ಸೇರಿ ಮಾಡ್ತೀವಿ ಇಲ್ಲಿ. ಸರ್, ಈ ಒಂದು ಕರಗ ಮಹೋತ್ಸವ ಎಲ್ಲಿಂದ ಎಲ್ಲಿವರೆಗೂ ನಡೀತಾ ಇದೆ? ಇನ್ನು ಮೆರವಣಿಗೆ ಎಲ್ಲಿಂದ ಎಲ್ಲಿ? 1ನೇ ಕ್ರಾಸಿಂದ 10ನೇ ಕ್ರಾಸ್ವರೆಗೂ, 10ನೇ ಕ್ರಾಸ್ ಮತ್ತು ಗೋಪಾಲ್ಪುರ. ಸರ್ ಹೇಳಿ, ಹಿಂದೂ ಮುಸ್ಲಿಂ ಅಂತ ನಿಮಗೆ ಗೊತ್ತು, ಜಾತಿವಾದ ಬರುತ್ತೆ, ತಮ್ಮ ಕುಲಗಳೆಲ್ಲ ಇದೆ. ಆದರೂ ಇಲ್ಲಿ ಹಿಂದೂಗಳು ಮುಸ್ಲಿಮರು ಅಧ್ಯಕ್ಷರಾಗಿ ಮಾಡಿ ನಿಮ್ಮ ಮನೆಯವರಿಗಾಗಲಿ ನಿಮ್ಮ ತನಕಾಗಲಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಸೊ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ನಾವು ಇಲ್ಲೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ನಾವು ಜಾತಿ ಅಂತ ನೋಡ್ತಾ ಇಲ್ಲ, ಇಲ್ಲೇ ಎಲ್ಲರೂ ಒಂದಾಗಿ ಸೇರಿ ಮಾಡ್ತೀವಿ. ಸರ್, ಈ ಕರಗ ಮಹೋತ್ಸವದಲ್ಲಿ ಹೊರಗಡೆಯಿಂದ ಜನ ಸೇರುವಂಥದ್ದು? ಹೌದು ಸರ್, ಇರ್ತಾರೆ. ಒಂದು 10,000 ಜನ ಮೇಲೆ ಸೇರ್ತಾರೆ ನಾಳೆ ಬರುವಂಥ ಭಕ್ತಾದಿಗಳಿಗೆ ಏನೆಲ್ಲ ಏನೇನು ಮಾಡಿದ್ದೀರಾ ಸರ್ ಭಕ್ತಾದಿಗಳಿಗೆ? ಇಲ್ಲ, ಇನ್ನೂ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಇನ್ನೂ ಯೋಚನೆ ಮಾಡ್ತಾಯಿದ್ವಿ. ಭಕ್ತಾದಿಗಳೆಲ್ಲ ಸಪೋರ್ಟ್ ಇರಬೇಕಲ್ಲ, ಎಲ್ಲರೂ ಬರಬೇಕಲ್ಲ, ಜನ ಸೇರಿದ್ರು. ವಯಸ್ಸಾಗಿರೋರು ಬರ್ತಾರೆ, ಚಿಕ್ಕ ಮಕ್ಕಳು ಬರ್ತಾರೆ, ಪ್ರೆಗ್ನೆಂಟ್ಸು ಬರ್ತಾರೆ. ಸರ್ ಅವರಿಗೆಲ್ಲ ವ್ಯವಸ್ಥೆ ವ್ಯವಸ್ಥೆ ಮಾಡಿದ್ದೀರಾ? ದಾರಿ ಮಾಡಿಬಿಟ್ಟು ಅವ್ರಿಗೆ ಒಳಗಡೆ ಕಳಿಸ್ಬಿಡ್ತೀವಿ. ಫಸ್ಟ್ ಅವ್ರಿಗೆ ದರ್ಶನ ಮಾಡಿಸಿ ಕಳಿಸ್ಬಿಡ್ತೀವಿ.
ಸರ್ ಇವತ್ತು ಅನ್ನದಾನ ಕೇಳ್ಕೊಟ್ವಿ ಹೆಚ್ಚು ಜನ ಭಕ್ತಾದಿಗಳು ಮಾಡಿಸಿದ್ದೀರಾ ಸರ್ ಅನ್ನದಾನ? ಇವತ್ತು ಬಂದು ಸುಮಾರು 1,000 ಜನಕ್ಕೆ ಮಾಡಿಸ್ತಾ ಇದ್ವಿ. ನಾಳೆ ಶನಿವಾರ ಇಲ್ಲ ನಾಳೆ ಇಲ್ಲ, ಡೈಲಿ 5 ದಿವಸ ಅನ್ನದಾನ ಇರುತ್ತೆ. 5 ದಿನ ನಾಳೆನೂ ಒಂದು 2,000 ಜನಕ್ಕೆ. ಮತ್ತು ಅನ್ನದಾನ ಫುಲ್ ಡೇ 11 ಬೆಳಿಗ್ಗೆ 11ರಿಂದ ಸಾಯಂಕಾಲ 5 ಗಂಟೆ ತನಕ ಅನ್ನದಾನ ಪ್ರತಿದಿನ. ವಿಶೇಷವಾಗಿ ಅವತ್ತು ಫುಲ್ ಅನ್ನದಾನನೇ, ಒಂದು ದಿವಸ ಫುಲ್ ಅನ್ನದಾನ. ಅದು ಶನಿವಾರ.